ಈಗ ನೀವು 2 ದಿವಸ ಫುಲ್ ಟೂರ್ಗೆ ಬರ್ತೀರಾ, 3 ದಿವಸ ಹೋದರೆ ಮಜಾ ಇರಲ್ಲ ಅದರಲ್ಲಿ. ಅವಾಗ ನಿಮ್ಮ ಕೆಲ್ಸಕ್ಕೆ ಹೋಗ್ಬೇಕಂತ ಆಸೆ ಬರುತ್ತೆ. 15 ದಿವಸ ಕಂಟಿನ್ಯೂಸ್ ಕೆಲಸ ಮಾಡ್ತೀರಾ, ಭಾಳ ಬೋರ್ ಆಗುತ್ತೆ, ಟೂರ್ ಹೋಗೋಣ ಅನಿಸುತ್ತೆ, ಯಾವುದೋ ಒಂದು ಮೂವಿ ನೋಡೋಕೆ ಹೋಗೋಣ ಅನಿಸುತ್ತೆ. ದಟ್ ಇಸ್ ಯು ಬ್ಯಾಲೆನ್ಸ್ ಇನ್ ಹ್ಯಾಂಗ್. ನಾವು ಬರೀ 24 ಗಂಟೆ ಕೆಲಸ ಮಾಡೋಕ್ಕಾಗಲ್ಲ. ಎಕ್ಸರ್ಸೈಸ್ ಮಾಡಿದ್ಮೇಲೆ ರೆಸ್ಟ್ ಹೋಗ್ಬೇಕನ್ಸುತ್ತೆ. ಟೂ ಮಚ್ ಮನೇಲಿ ಇದ್ಕೊಂಡ್ಮೇಲೆ ಹೊರಗಡೆ ಹೋಗ್ಬೇಕನ್ಸುತ್ತೆ. ಅಥವಾ ಗಂಡ ಹೊರಗಡೆ ಯಾವಾಗಲೂ ಹೋಗ್ತಾ ಇರ್ತಾನೆ, ಮನೆ ಬಂದ ತಕ್ಷಣ ವೈಫ್ ಹೇಳ್ತಾರೆ ಹೊರಗಡೆ ಇಲ್ಲಾದ್ರೂ ಹೋಗೋಣ ಅಂತ ಹೇಳಿ, ನಮ್ಗೆ ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗಿ, ನಮ್ಗೆ ಬೋರ್ ಆಗಿದೆ ಮನೆಯಲ್ಲಿ. ಗಂಡ ಹೇಳ್ತಾನೆ ನಾನು ಪ್ರತಿ ದಿವಸ ಹೊರಗಡೆ ಹೋಗ್ತಾ ಇದ್ದೀನಿ, ಈಗ ತಾನೇ ಮನೆಗೆ ಬಂದಿದ್ದೀನಿ, ನಾನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇವಾಗಲೇ ಜಗಳ ಸ್ಟಾರ್ಟ್ ಆಗೋದು. ಸೊ ನಾನು ಹೇಳೋದು, ಮದುವೆ ಆಗಿರೋ ಗಂಡು ಹೆಣ್ಣಲ್ಲಿ ಅತಿ ಪ್ರೀತಿನೂ ಇರಬಾರ್ದು, ಶೋ ಆಫ್ ಇರಬಾರ್ದು. ಅವರು ಜಾಸ್ತಿ ಪ್ರೀತಿ ಮಾಡಿ ಶೋ ಆಫ್ ಮಾಡಿದರೆ ಏನಾದ್ರು ಒಂದು ಅನಾಹುತ ಆಗುತ್ತೆ. ನಾನು ಸ್ವಂತ ನಮ್ಮ ಸಂಬಂಧಿಕ ನಮ್ಮ ರಿಲೇಟಿವಲ್ಲಿ ನೋಡಿದ್ದೀನಿ, ಅತಿಯಾಗಿ ಪ್ರೀತಿ ಮಾಡಿ ಎಲ್ಲರ ಮುಂದೆ ಶೋ ಆಫ್ ಮಾಡಿ 2 ವರ್ಷದಲ್ಲಿ ಗಂಡ ಸತ್ತೋಗ್ಬಿಟ್ಟ. ನಿಜವಾದ ಘಟನೆ ಇದು. ಓಕೆ, ಭಾಳ ನೋಡಿದ್ದೀನಿ. ಅದಕ್ಕೆ ಶೋ ಆಫ್ ಮಾಡಬೇಡಿ, ನಿಮ್ಮ ಲವ್ವನ್ನು ಹೊರಗಡೆ ಎಕ್ಸ್ಪ್ರೆಸ್ ಮಾಡಬೇಡಿ, ನಿಮ್ಮ ಪರ್ಸನಲ್ ವಿಷಯಗಳನ್ನ ಹೊರಗಡೆ ಯಾರ ಮುಂದೆ ಹೇಳ್ಕೋಬೇಡಿ. ಓಕೆ, ಎಲ್ಲನೂ ಬ್ಯಾಲೆನ್ಸ್, ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಹೇಳ್ತೀವಲ್ಲ, ಆಗ ಆ ಥರ ಇರಬೇಕು. ಅತಿಯಾಗಿ ಜಗಳ ಆಡೋದು ತಪ್ಪು, ಅತಿಯಾಗಿ ಪ್ರೀತಿ ಮಾಡೋದು ತಪ್ಪು, ಅತಿಯಾಗಿ ಒಬ್ಬರ ಮೇಲೆ ಡಿಪೆಂಡ್ ಆಗೋದು ಕೂಡ ತಪ್ಪು. ಸೊ ಇಟ್ಸ್ ಆಲ್ ಅಬೌಟ್ ಬ್ಯಾಲೆನ್ಸಿಂಗ್, ಆ್ಯಕ್ಟ್ ಆಫ್ ಬ್ಯಾಲೆನ್ಸಿಂಗ್. ಇದು ಇನ್ ಹ್ಯಾಂಗ್ ಥಿಯರಿ. ಈಗ ಇನ್ ಹ್ಯಾಂಗ್ ಥಿಯರಿ ಬಿಸ್ನೆಸ್ಸಲ್ಲಿ ಹೇಗೆ ಅಪ್ಲೈ ಮಾಡಬೇಕು ನೋಡಿ. ಒಂದು ಬಿಸ್ನೆಸ್ ಇರುತ್ತೆ, ನಿಮಗೆ ಒಳ್ಳೆ ಪ್ರಾಫಿಟ್ ಬಂದುಬಿಡುತ್ತೆ. ಅದರಲ್ಲಿ ಅಟ್ಲೀಸ್ಟ್ ಅರ್ಧ ಆದರೂ ಕೂಡ ನೀವು ಅದನ್ನು ಸೇಫಾಗಿ ಡಿಪಾಸಿಟ್ ಇಡಿ, ಮುಂದೆ ಎದಕ್ಕಾದ್ರೂ ಬೇಕಾಗತ್ತೆ. ಅರ್ಧವನ್ನು ಇನ್ವೆಸ್ಟ್ ಮಾಡಿ. ಇವೆಲ್ಲವನ್ನು ಮತ್ತೆ ಬಿಸ್ನೆಸ್ ಇನ್ವೆಸ್ಟ್ ಮಾಡಿದರೆ ಲಾಸ್ ಆಗೋ ಚಾನ್ಸ್ ಭಾಳ ಇರುತ್ತೆ. ಫಾರ್ ಎಕ್ಸಾಂಪಲ್ ವಿಜಯ್ ಮೇಲೆ ಎಲ್ಲರ ಮುಂದೆ ನಾನು ಕಿಂಗ್ ಆಫ್ ಗುಡ್ ಟೈಮ್ ಅಂತ ಹೇಳ್ದೆ. ಅವರು ಈಗ ಅಲ್ಲಿ ಲಿಕ್ಕರ್ ಬಿಸ್ನೆಸ್ಸಲ್ಲಿ ಭಾಳಷ್ಟು ಪ್ರಾಫಿಟ್ ಮಾಡಿದರು. ಅವ್ರೇನು ಮಾಡಿದ್ರು, ಆ ದುಡ್ಡು ಇಟ್ಕೊಂಡು ಎಂಜಾಯ್ ಮಾಡ್ಬೋದಾಗಿತ್ತು. ಎಲ್ಲರ ಮುಂದೆ ನಾನು ಕಿಂಗ್ ಆಫ್ ಗುಡ್ ಟೈಮ್ ಅಂತ ಹೇಳ್ದೆ. ಏರ್ಲೈನ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ದೆ. ಭಾಳ ಜನ ಬೇಡ ಅಂತ ಹೇಳಿದ್ರು ಕೂಡ ಸ್ಟಾರ್ಟ್ ಮಾಡ್ದೆ. ಆ ದುಡ್ಡೆಲ್ಲ ಅಲ್ಲಿ ಕಳ್ಕೊಂಡ್ಬಿಟ್ರು. ರಿಲಯನ್ಸು, ಅನಿಲ್ ಅಂಬಾನಿ 1 ಲಕ್ಷ ಕೋಟಿ ಮೇಲೆ ದುಡ್ಡಿತ್ತು ಅವ್ರ ಹತ್ರ. ಬಿಸ್ನೆಸ್ಸಲ್ಲಿ ರಾಂಗ್ ಡಿಸಿಷನ್ ತೊಗೊಂಡು ಎಲ್ಲ ಲಾಸ್ ಆಗೋದು. ಓಕೆ, BR ಶೆಟ್ಟಿ ಅಂತ ಕಿಂಗ್ ಆಫ್ ಯುನೈಟೆಡ್ ಅರಬ್ ಎಮಿರೇಟ್ಸ್, ಮಂಗಳೂರವರೇ, ಕರ್ನಾಟಕದವರು, ದೊಡ್ಡ ಬಿಸ್ನೆಸ್ ಎಂಪೈರ್ ಸ್ಟ್ಯಾಂಡ್ ಮಾಡಿದರು, ಎಲ್ಲ ಶೋ ಆಫ್ ಮಾಡಿದರು, ಕೊನೆಗೆ ಎಲ್ಲ ಲಾಸ್ ಆಗಿ ಹೋಯಿತು. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಇನ್ ಹ್ಯಾಂಗ್ ಥಿಯರಿ ಅಂತ. ನಿಮಗೆ ಒಬ್ಬರು ಇಂಡಿಯನ್ ವಾರನ್ ಬಫೆಟ್ ಅಂತ ಕರೀತಾರೆ. ಓಕೆ, ಅವರು ಸ್ಟಾಕ್ ಮಾರ್ಕೆಟಲ್ಲಿ ಭಾಳ ಫೇಮಸ್ ಆಗಿದ್ರು. 47,000 ಕೋಟಿ ದುಡ್ಡು ಮಾಡಿದರು. ಅದು ಹ್ಯಾಂಗು. ಬಟ್ ಹ್ಯಾಂಗ್ ಜಾಸ್ತಿ ಆದರೆ ಇನ್ನೇನು ಮಾಡುತ್ತೆ, ಇಳುತ್ತೆ ಕೆಳಗಡೆ. ಓಕೆ, ಇನ್ನು ಜಾಸ್ತಿ ಆದರೆ ಹ್ಯಾಂಗ್ ಎಳುತ್ತೆ. ಫಾರ್ ಎಕ್ಸಾಂಪಲ್ಲು, ನಿಮಗೆ ಡೇ ಟೈಮಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಸೆಕೆ ಆಗುತ್ತೆ, ನಿಮ್ಗೆ ಅನಿಸುತ್ತೆ ಏನೋ ಇವತ್ತು ಮಳೆ ಬರುತ್ತೆ, ಹೌದಾ? ಭೂಮಿಯಲ್ಲಿ ಟೆಂಪ್ರೇಚರ್ ಜಾಸ್ತಿ ಆದಾಗ ಜಾಸ್ತಿ ಮಳೆ ಬಂದು ಕೂಲ್ ಮಾಡುತ್ತೆ. ಹ್ಯಾಂಗ್ ಜಾಸ್ತಿ ಆದಾಗ ಇನ್ನು. ಓಕೆ, ಒಂದು ವಾರ ಮಳೆ ಬರುತ್ತೆ, ಎಲ್ಲ ಕಡೆ ನೀರು ಇಟ್ಕೊಂಡ್ಬಿಟ್ಟಿರುತ್ತೆ, ಸಡನ್ಲಿ ಬಿಸಿಲು ಬರುತ್ತೆ, ಬಿಸಿಲು ಬಂದು ಎವಾಪ್ರೇಟ್ ಮಾಡುತ್ತೆ. ಓಕೆ, ಅದು ನೇಚರ್ ಕಂಟ್ರೋಲ್ ಮಾಡುತ್ತೆ. ಹ್ಯಾಂಗ್ ಇನ್ ಅಂತೇಳಿ. ಫಾರ್ ಎಕ್ಸಾಂಪಲ್ಲು, ಈಗ ಭಾಳಷ್ಟು ಜನ ಏನು ಮಾಡ್ತಾರೆ, ಟೊಮೆಟೊ ಈರುಳ್ಳಿ ಬೆಳೆದ್ಬಿಡ್ತಾರೆ, ಒಳ್ಳೆ ಬಂಪರ್ ಲಾಟ್ರಿ ಬರುತ್ತೆ. ನೆಕ್ಸ್ಟ್ ಇಯರ್ ಎಲ್ಲರೂ ಅದನ್ನೇ ಬೆಳೀತಾರೆ, ಪ್ರೈಸ್ ಕೊಲ್ಯಾಪ್ಸ್ ಆಗಿ ಎಲ್ಲರಿಗೂ ಲಾಸ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಇನ್ ಹ್ಯಾಂಗ್ ಥಿಯರಿ ಬಗ್ಗೆ. ನೋಡಿ, ಭಾಳ ಜನ ಲಾಟ್ರಿ, ಗೌರ್ಮೆಂಟ್ ಒಂದು ಸರ್ವೆ ಮಾಡ್ತು, ಲಾಟ್ರಿಲಿ ದುಡ್ಡು ಬರುತ್ತೆ 5 ಕೋಟಿ 10 ಕೋಟಿ 50 ಕೋಟಿ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಆ ದುಡ್ಡು ತೊಗೊಂಡು, ಈಸಿ ಮನಿ ಅಲ್ವಾ, ಫುಲ್ ಲೆವಿಶಾಗಿ ಖರ್ಚು ಮಾಡ್ತಾರೆ, ದುಡ್ಡು ಖಾಲಿ ಆಗುತ್ತೆ. ಅವ್ರು ಮತ್ತೆ ಆಸೆಗೋಸ್ಕರ ಆ ದುಡ್ಡನ್ನು ಲಾಟ್ರಿ ಇನ್ವೆಸ್ಟ್ ಮಾಡ್ತಾರೆ, ಮತ್ತೆ ಲಾಟ್ರಿ ವಿನ್ ಆಗಲ್ಲ. ಸಾಲ ಮಾಡಿ ಮತ್ತೆ ಲಾಟ್ರಿ ವಿನ್ ಆಗ್ತಾರೆ, ಲಾಟ್ರಿ ಟಿಕೆಟ್ ತೊಗೋತಾರೆ, ಫುಲ್ ಲಾಸ್ ಆಗುತ್ತೆ. ಒಂದು ಸರ್ವೆ ಪ್ರಕಾರ ಭಾಳಷ್ಟು ಜನ ಲಾಟ್ರಿ ವಿನ್ನರ್ಸು ಆಫ್ಟರ್ 5-10 ಇಯರ್ಸು ಬ್ಯಾಂಕ್ರಪ್ಟ್ ಆಗಿದ್ದಾರೆ, ಸಾಲಗಾರರಾಗಿದ್ದಾರೆ. ಯಾಕಂದರೆ ಈಸಿ ಮನಿ ಬರುತ್ತಲ್ವ. ಅದಕ್ಕೆ ನಾನು ಹೇಳೋದು, ನಿಮಗೆ ಯಾವಾಗಾದ್ರೂ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಬಂದರೆ ಮತ್ತೆ ಅತಿ ಗ್ರೀಡಿನೆಸ್ಸಿಂದ, ಅತಿ ಆಸೆ ಪಟ್ಟು ಅದನ್ನು ಇನ್ವೆಸ್ಟ್ ಮಾಡಿದಾಗ ಲಾಸ್ ಆಗೋ ಚಾನ್ಸ್ ಭಾಳ ಇರುತ್ತೆ. ಭಾಳ ಎಕ್ಸಾಂಪಲ್ ಕೊಡ್ಬೋದು ನಾನು ಆ ಥರ. ಮತ್ತು ಒಂದು ಕರೆ ಇರುತ್ತೆ. ಫಾರ್ ಎಕ್ಸಾಂಪಲ್ RCB ವಿನ್ ಆಯ್ತು ಮನೆ ಕ್ರಿಕೆಟಲ್ಲಿ, ಟೂ ಮಚ್ ಹ್ಯಾಂಗು, ಟೂ ಮಚ್ ಸೆಲೆಬ್ರೇಷನ್ ಆಯಿತು. ಅದು ಸತ್ತೋಗ್ಬಿಟ್ರು ಜನ, ಸತ್ತೋಗಿ ಆ ಹ್ಯಾಂಗನ್ನು ಇನ್ನು ಫುಲ್ ಮಾಡುತ್ತಂತಲ್ಲ. ಇನ್ನಂದರೆ ಎಕ್ಸಿಡೆಂಟು, ಸ್ಟ್ಯಾಂಪೇಡು. ಹ್ಯಾಂಗ್ ಅಂದರೆ ಸೆಲೆಬ್ರೇಷನು, ಫುಲ್ ಮಾಡುತ್ತೆ. ಸೊ ಇದು ಕೆಳಗಡೆ ಬಂತು. ಸೊ ಲೈಫು, ಹೆಲ್ತು ಎಲ್ಲದರಲ್ಲೂ ಕೂಡ, ಬಿಸ್ನೆಸ್ಸು, ಎಜುಕೇಷನು, ಫ್ಯಾಮಿಲಿಯಲ್ಲಿ ಇನ್ ಹ್ಯಾಂಗ್ ಬ್ಯಾಲೆನ್ಸ್ ಆಗಿರಬೇಕು. ಆವಾಗಲೇ ಎಲ್ಲ ಚೆನ್ನಾಗಿರುತ್ತೆ. ಒಂಚೂರು ಮೇಲೆ ಹೋದರೆ ಸಮಸ್ಯೆ ಆಗುತ್ತೆ. ಸೊ ಲೈಫ್ ಈಸ್ ಆಲ್ ಅಬೌಟ್ ಇನ್ ಹ್ಯಾಂಗ್ ಇಂಬ್ಯಾಲೆನ್ಸ್. ಈಗ ನೇಚರಲ್ಲಿ ಏನಾಗ್ತದೆ ನೋಡಿ, ಈಗ ಭೂಮಿಯಲ್ಲಿ ಟೆಂಪ್ರೇಚರ್, ಕ್ಲೈಮೇಟ್ ಚೇಂಜಿಂದ, ಗ್ಲೋಬಲ್ ವಾರ್ಮಿಂಗಿಂದ ಟೆಂಪ್ರೇಚರ್ ಜಾಸ್ತಿ ಆಗ್ತದೆ. ಇವತ್ತು ವಿಪರೀತ ವಾಟರ್ ಎವಾಪರೇಟ್ ಆಗುತ್ತೆ ಓಷನಿಂದ, ಹಾಗೆ ಸಡನ್ಲಿ ಕ್ಲೌಡ್ ಬಸ್ಟ್ ಆಗುತ್ತೆ. ಸಡನ್ಲಿ ಎಷ್ಟೋ ಮನೆಗಳು, ಊರುಗಳೇ ಇವತ್ತು ಕೊಚ್ಕೊಂಡು ಹೋಗಿದೆ
ಕ್ಲೈಮೇಟ್ ಚೇಂಜಿಂದ. ಅದು ಇನ್ಯಾಂಗ್. ಯಾಂಗ್ ಎಕ್ಸ್ಟ್ರೀಮ್ ಆದರೆ ಇನ್ ಕೂಡ ಎಕ್ಸ್ಟ್ರೀಮ್ ಆಗುತ್ತೆ. ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಸಿಕ್ಕಾಪಟ್ಟೆ ಬಿಸ್ನೆಸ್ ಮಾಡಿ ಸಿಕ್ಕಾಪಟ್ಟೆ ಪ್ರಾಪರ್ಟಿ ಆಗಿಬಿಟ್ರೆ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ. ಭಾಳ ಫ್ಯಾಮಿಲಿಗಳಾಗಿದೆ. ದುಡ್ಡು ಜಾಸ್ತಿ, ಆಸ್ತಿ ಜಾಸ್ತಿ ಆಗಿಬಿಟ್ರೆ ಅವ್ರವ್ರಲ್ಲೇ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಭಾಳಷ್ಟು ಫ್ಯಾಮಿಲಿಗಳಲ್ಲಾಗಿದೆ. ಅದಕ್ಕೆ ನಾವು ಹೇಳೋದು, ಡೋಂಟ್ ಶೋ ಆಫ್. ಯಾವುದೇ ವಿಷಯ ಬಗ್ಗೆ ಜಾಸ್ತಿ ಉರಿಬೇಡಿ ಮೆರಿಬೇಡಿ ಅಂತ ಹೇಳ್ತಾರೆ. ಜಾಸ್ತಿ ಹೇಳ್ಕೋಬೇಡಿ ಜನರ ಮುಂದೆ. ಹೇಳ್ಕೊಂಡ್ರೆ ನಿಮಗೇನಾಗುತ್ತೆ, ಒಂದಿಲ್ಲ ಒಂದು ರೀತಿಯಲ್ಲಿ ಅದು ಕೆಳಗಡೆ ಇಳಿಯುತ್ತೆ.